ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲ್ 13ನೇ ವಾರ್ಷಿಕೋತ್ಸವದ ಅಂಗವಾಗಿ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲ್ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾದ ಈ ಕ್ರೀಡಾಕೂಟವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಬಲೂನ್ ಮೇಲೆ ಹಾರಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀ ರಾಜಶೇಖರ ಕಟ್ಟಿ ಇವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಾಲೆಯ ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಟ ಆಡುವುದು ಮುಖ್ಯವಾಗಿರುತ್ತೆ. ಮಕ್ಕಳಿಗೆ ಸೋಲು ಗೆಲುವು ಎನ್ನುವುದು ಸಮನಾಗಿ ಸ್ವೀಕರಿಸುವುದು ಮುಖ್ಯವಾಗಿರುತ್ತೆ. ಮಕ್ಕಳು ಕ್ರೀಡಾಕೂಟವನ್ನ ಉಳಿಸಿ ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ. ಮಕ್ಕಳಿಂದ ನಡೆದ ಪರೇಡ್ ಎಲ್ಲರ ಗಮನ ಸೆಳೆಯುವಂತಾಯಿತು. ಈ ವೇಳೆ ಶಿಕ್ಷಕಿಯರು ಆದ ಕಾವೇರಿ ಪತ್ತಾರ್ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮುದ್ದಣ್ಣ ನಾಗರೆಡ್ಡಿ, ಲಕ್ಷ್ಮಣ್ ಪತ್ತಾರ್, ದೇವರಾಜ್ ಮಡಿವಾಳರ, ಸಣ್ಣಪ್ಪ ಭುವಿ ಹೊಡೆದ, ಜ್ಯೋತಿ ಕೊಪ್ಪಳಮಠ, ಈರಮ್ಮ ಗಡಗಿನ ಹಾಗೂ ವಿನಾಯಕ ಪಬ್ಲಿಕ್ ಶಾಲೆಯ ಶಿಕ್ಷಕರು ಆದ ರಾಜು ಸದರಿ, ಪ್ರತಿಮಾ ರತ್ನವ್ವ, ಭೀಮಾ, ಮೈತ್ರಿ ನಾಗರೆಡ್ಡಿ, ಕಳಕಪ್ಪ ಹಡಪದ, ಶಾಲೆಯ ಮಕ್ಕಳು, ಪಾಲಕರು ಸೇರಿ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.